ಅವನು ಡಿಮಾರ್ಟ್ ಸಿಬ್ಬಂದಿ, ಹೆಸರು ಮಂಜುನಾಥ್. ಎಂದಿನಂತೆ ಬಸ್ ಏರಿ ಮನೆಯತ್ತ ಮುಖ ಮಾಡ್ತಾ ಇದ್ದ. ಆದರೆ BMTC ಬಸ್ ಕಂಡಕ್ಟರ್ ಇವನಿಗೆ ಹಿಗ್ಗಾಮುಗ್ಗ ಥಳಿಸ್ಬಿಟ್ಟಿದ್ದಾನೆ. ಇದನ್ನು ಕಂಡ ಬಸ್ಸಿನಲ್ಲಿದ್ದ ಪ್ರಯಾಣಿಕರು ಕಂಡಕ್ಟರ್ಗೆ ಕ್ಲಾಸ್ ತಗೊಂಡಿದ್ದಾರೆ. ಹಾಗಿದ್ರೆ ಬಸ್ಸಲ್ಲಿ ನಡೆದಿದ್ದೇನು? ಇಲ್ಲಿ ನೋಡಿ, ಬಸ್ ಕಂಡಕ್ಟರು ಪ್ರಯಾಣಿಕನ ಮೇಲೆ ಅದು ಹೇಗೆ ಹಲ್ಲೆ ಮಾಡ್ತಿದ್ದಾನೆ ಅಂತ. ಅಷ್ಟಕ್ಕೂ ಇಲ್ಲೇನಾಗ್ತಾ ಇದೆ? ಬಸ್ ಕಂಡಕ್ಟರ್ ಕೆರಳಿದ್ಯಾಕೆ ಹೇಳ್ತೀವಿ ಕೇಳಿ. ಅದಕ್ಕೂ ಮುನ್ನ ಒಂದು ಬೆಕ್ಕಿನ ಕತೆ ಕೇಳಿ. ಹೀಗೆ ಬಸ್ ಕಂಡಕ್ಟರ್ನಿಂದ ಹಲ್ಲೆಗೊಳಗಾದ ಈತನ ಹೆಸರು ಮಂಜುನಾಥ್, ಡಿಮಾರ್ಟ್ ಸಿಬ್ಬಂದಿ. ತಾನಾಯ್ತು, ತನ್ನ ಕೆಲಸ ಆಯ್ತು ಅಂತಿದ್ದ ಮಂಜು ಕಣ್ಣಿಗೆ ಅವತ್ತು ರಾತ್ರಿ ಒಂದು ಬೆಕ್ಕಿನ ಮರಿ ಕಂಡಿತ್ತು. ಮಳೆ ಬೇರೆ, ಬೆಕ್ಕು ಒದ್ದೆಯಾಗಿ ಅಳ್ತಿರೋದನ್ನ ಕಂಡ ಮಂಜು ಹೃದಯ ಕರಗಿ ನೀರಾಗಿ ಅದಕ್ಕೇನಾಯ್ತು ಅಂತ ಹತ್ತಿರ ಬಂದು ಎತ್ತಿ ನೋಡಿದಾಗ ಗಾಯಗೊಂಡಿತ್ತು. ಯಾರೋ ಬೇಕಂತಲೇ ಬೆಕ್ಕನ್ನ ಬಿಸಾಕಿ ಹೋಗಿರೋದು ಗೊತ್ತಾಗಿ ಮಂಜುನಾಥ್ ಅದಕ್ಕೆ ಆಹಾರ ನೀಡಿ ಆರೈಕೆ ಮಾಡಿದ್ದ. ಇನ್ನು ಇಲ್ಲೇ ಬಿಟ್ರೆ ಸರಿಯಾಗಲ್ಲ ಅಂತ ಮನೆಗೆ ಕರೆದೊಯ್ಯೋಣ ಅಂತ ಒಂದು ಬಾಕ್ಸಲ್ಲಿ ಬೆಕ್ಕಿಗೆ ಉಸಿರಾಡೋದಕ್ಕೆ ವ್ಯವಸ್ಥೆ ಮಾಡಿ ಸ್ಯಾಟಲೈಟ್ನಿಂದ ಪೀಣ್ಯ 2ನೇ ಹಂತಕ್ಕೆ ಹೋಗೋದಕ್ಕೆ ಇದೇ KA51AK5230 ಅನ್ನೋ ನಂಬರ್ನ BMTC ಬಸ್ ಏರಿದ್ದ. ಆಮೇಲೆ ಆಗಿದ್ದೇ ಈ ಫೈಟ್. ಯಾವಾಗ ಗಾಯಗೊಂಡ ಬೆಕ್ಕಿನ ಮರಿ ಬಸ್ಸಿನಲ್ಲಿ ಕೂಗೋದಕ್ಕೆ ಶುರು ಮಾಡ್ತೋ, ಮಾನವೀಯತೆ ಮರೆತ ಬಸ್ ಕಂಡಕ್ಟರ್ ಬಸ್ನಲ್ಲಿ ಬೆಕ್ಕನ್ನ ತರೋದಕ್ಕೆ ಅವಕಾಶ ಇಲ್ಲ ಅಂತ ಕಿರಿಕ್ ಮಾಡಿದ್ದ. ಈಗಲೇ ಬಸ್ನಿಂದ ಇಳಿ ಅಂತ ಒತ್ತಾಯಿಸಿದ್ದ. ಸರ್, ರಾತ್ರಿ 10 ಗಂಟೆಯಾಗಿದೆ, ಇಲ್ಲಿ ಇಳಿದ್ರೆ ಸರಿಯಾಗೋದಿಲ್ಲ, ಬೆಕ್ಕು ಯಾರಿಗೂ ತೊಂದರೆ ಮಾಡಲ್ಲ, ಹಂಗೂ ಇಳಿಬೇಕು ಅಂದ್ರೆ ಬಸ್ ಸ್ಟ್ಯಾಂಡಲ್ಲಿ ಇಳಿಸಿ ಅಂದಾಗ ಕಂಡಕ್ಟರ್ ಆಗಲ್ಲ ಅಂತ ಹೇಳಿ ದರ್ಪ ತೋರಿಸಿದ್ದ. ಸಿಗ್ನಲ್ನಲ್ಲಿ ಇಳಿಯಲ್ಲ ಅಂತ ಹೇಳಿ ಪಟ್ಟು ಹಿಡಿದ ಮಂಜುನಾಥ್ ಮೇಲೆ ಹಲ್ಲೆ ಮಾಡಿದ್ದ. ಸದ್ಯ ಘಟನೆ ಬಗ್ಗೆ BMTCಗೆ ದೂರು ಕೊಡೋದಕ್ಕೆ ಹಲ್ಲೆಗೊಳಗಾದ ಮಂಜುನಾಥ್ ಮುಂದಾಗಿದ್ದಾರೆ. ಅದೇನೇ ಹೇಳಿ, ಬೆಕ್ಕನ್ನ ತಂದ ಅನ್ನೋ ಒಂದೇ ಕಾರಣಕ್ಕೆ ಹೀಗೆ ಪ್ರಯಾಣಿಕನ ಮೇಲೆ ಹಲ್ಲೆ ಮಾಡಿದ್ದು ನಿಜಕ್ಕೂ ತಪ್ಪು. ಹಲ್ಲೆ ಮಾಡಿದ ಕಂಡಕ್ಟರ್ ಮೇಲೆ ಸೂಕ್ತ ಕ್ರಮ ಆಗಬೇಕು ಅನ್ನೋ ಆಗ್ರಹ ಕೇಳಿ ಬಂದಿದೆ. ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.